ಕರ್ನಾಟಕ ಬಿಜೆಪಿಯ 18 ಶಾಸಕರಿಗೆ ಗುಡ್ ನ್ಯೂಸ್ ಲಭ್ಯ ಆಗುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡ್ತಾ ಇದೆ. ಸದನದಿಂದ ಅಮಾನತುಗೊಂಡಿದ್ದ 18 ಬಿಜೆಪಿ ಶಾಸಕರಿಗೆ ಶೀಘ್ರವೇ ಗುಡ್ ನ್ಯೂಸ್ ಲಭ್ಯ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದನದಿಂದ 18 ಶಾಸಕರನ್ನೇನು ಸಸ್ಪೆಂಡ್ ಮಾಡಲಾಗಿತ್ತು, ಆ ನಿರ್ಧಾರವನ್ನ ಸ್ಪೀಕರ್ ವಾಪಸ್ ಪಡೆಯಲಿದ್ದಾರಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯ ಇನ್ಸೈಡ್ ಸುದ್ದಿಯೊಂದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದು. ಈಗಾಗಲೇ ಸಿಎಂ ಮತ್ತು ಕಾನೂನು ಸಚಿವರ ಜೊತೆಯಲ್ಲಿ ಸ್ಪೀಕರ್ ಖಾದರ್ ಈ 18 ಶಾಸಕರ ಅಮಾನತು ಆದೇಶ ವಾಪಸ್ ಪಡೆಯುವ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸ್ಪೀಕರ್ ಹಜ್ ಯಾತ್ರೆಗೆ ಹೋಗುವ ಮುನ್ನವೇ ಸಸ್ಪೆಂಡ್ ಆದೇಶ ವಾಪಸ್ ಆಗುವಂತ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇದ್ದು. ಕೋರ್ಟ್ ಮೊರೆ ಹೋಗೋದಕ್ಕೆ ಬಿಜೆಪಿ ನಾಯಕರು ಈಗಾಗಲೇ ತೀರ್ಮಾನವನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಅಮಾನತು ಆದೇಶ ರದ್ದುಪಡಿಸೋದಕ್ಕೆ ಸ್ಪೀಕರ್ ಸ್ವತಃ ಚಿಂತನೆಯನ್ನ ಮಾಡಿದ್ದು ಸಚಿವ ಸಂಪುಟ ಸಭೆಯ ಬಳಿಕ ಈ ಕುರಿತಾದಂತ ಸ್ಪಷ್ಟ ಚಿತ್ರಣ ಹೊರಬರಲಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, 18 ಬಿಜೆಪಿ ಶಾಸಕರ ಅಮಾನತಾಗಿತ್ತು, ಜೊತೆಗೆ ಹೋರಾಟಗಳನ್ನ ಮಾಡಿದ್ರು, ವಾಪಸ್ ಪಡ್ಕೊಳ್ಳಿ ಅಂತ ರಾಜ್ಯಪಾಲರ ಮೊರೆ ಕೂಡ ಹೋಗಿದ್ರು. ಇದೀಗ ಕೋರ್ಟ್ ಮೆಟ್ಟಿಲೇರಬೇಕು ಅನ್ನುವಂತ ಸಂದರ್ಭದಲ್ಲಿ ಸ್ಪೀಕರ್ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು, ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಪ್ರಜ್ವಲ, ಪ್ರಮುಖವಾಗಿ ಏನೋ 18 ಮಂದಿ ಬಿಜೆಪಿ ಶಾಸಕರ ಅಮಾನತು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಟೀಕೆಗಳು ಸಹ ವ್ಯಕ್ತವಾಗಿದ್ದು, ಈಗ ಅಂತಿಮವಾಗಿರ್ತಕ್ಕಂಥ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಒಂದು ಪ್ರಕರಣ ಬಂದಿರತಕ್ಕಂಥದ್ದು. ಏನು ಕಳೆದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಸ್ಪೀಕರ್ ಖಾದರ್ ಅವರು ಬಿಜೆಪಿಯ 18 ಮಂದಿ ಶಾಸಕರನ್ನ 6 ತಿಂಗಳ ಮಟ್ಟಿಗೆ ಅಮಾನತುಗೊಳಿಸಿ ಆದೇಶವನ್ನ ಮಾಡಿದ್ರು. ಈ ವೇಳೆ ಸಾಕಷ್ಟು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಸ್ಪೀಕರ್ ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಸಹ ಬಿಜೆಪಿ ಶಾಸಕರು ಮಾಡಿಕೊಂಡಿದ್ರು. ಸಾಕಷ್ಟು ಮಾತುಕತೆಗಳು ಸಹ ನಡೆದಿದ್ವು. ಆದರೆ ಯಾವುದೂ ಸಹ ಪ್ರಯೋಜನ ಆಗಿರಲಿಲ್ಲ. ಬಿಜೆಪಿ ನಾಯಕರು ಸ್ಪೀಕರ್ ಅವರಿಂದ ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ರು. ಜೊತೆಗೆ ಏನೋ ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ, ಒಂದು ಪಕ್ಷಕ್ಕೆ ಸುಣ್ಣ ಒಂದು ಪಕ್ಷಕ್ಕೆ ಬೆಣ್ಣೆಯನ್ನ ಸ್ಪೀಕರ್ ಅವರು ಇಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಟೀಕೆಗಳನ್ನ ವ್ಯಕ್ತಪಡಿಸಿದ್ರು. ಇದೀಗ ಅಂತಿಮವಾಗಿ ಮತ್ತೆ ಸ್ಪೀಕರ್ ಅವರ ಒಂದು ಭೇಟಿಗೆ ಅವಕಾಶವನ್ನ ಕೇಳಿದ್ರು. ಸ್ಪೀಕರ್ ಅವರು ನಾನು ಆ ಕಡೆ ಇದ್ದೀನಿ ಈ ಕಡೆ ಇದ್ದೀನಿ ಅಂತಾನೆ ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ಅಂತಲೂ ಸಹ ಟೀಕೆಯನ್ನ ಮಾಡಿದ್ರು. ಇದೀಗ ಅಂತಿಮವಾಗಿ ಕೋರ್ಟ್ ಮೆಟ್ಟಿಲೇರಲು ನಿನ್ನೆ ಅಶೋಕ್ ಅವರು ಸಹ ಅದನ್ನ ಸ್ಪಷ್ಟತೆಯನ್ನ ಕೊಟ್ಟಿದ್ರು. ನಾವು ಕೋರ್ಟ್ ಮೆಟ್ಟಿಲೇರಲು ಈಗ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದೀವಿ, ನಂತರ ಮುಂದಿನ ವಾರದಲ್ಲಿ ಕೋರ್ಟ್ಗೆ ನಾವು ಹೋಗ್ತೀವಿ ಈ ಪ್ರಕರಣವನ್ನು ಒಯ್ದು ಅಂತ. ಯಾಕಂದ್ರೆ ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಸಹ ಇದೇ ಮಾದರಿಯಲ್ಲಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಕೋರ್ಟಿಂದ ಆದೇಶವನ್ನ ಪಡೆದು ಆ ಅಮಾನತು ಆದೇಶಕ್ಕೆ ತಡೆಯನ್ನ ನೀಡಿದ್ರು. ಹೀಗಾಗಿನೇ ಕರ್ನಾಟಕದಲ್ಲೂ ಸಹ ಅದೇ ರೀತಿ ಮಾಡೋದಕ್ಕೆ ಈಗ ಬಿಜೆಪಿ ಶಾಸಕರು ಮುಂದಾಗಿದ್ರು. ಇದೀಗ ಏನು ಸರ್ಕಾರದಿಂದ ಆಪ್ತ ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸ್ಪೀಕರ್ ಯುಟಿ ಖಾದರ್ ಅವರು ಇದೀಗ ಈ ಅಮಾನತು ಆದೇಶವನ್ನ ಪರಿಶೀಲನೆ ನಡೆಸಿ ವಾಪಸ್ ಪಡೆಯೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ಸಚಿವ ಸಂಪುಟ ಸಭೆ ನಡೀತಾ ಇದೆ ವಿಧಾನಸೌಧದಲ್ಲಿ, ಆ ಸಭೆಯಲ್ಲಿ ಪ್ರಮುಖವಾಗಿ ಸರ್ಕಾರದ ಸಿಎಂ ಮತ್ತೆ ಕಾನೂನು ತಜ್ಞರ ಜೊತೆ ಸ್ಪೀಕರ್ ಅವರು ಹಳೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಅವರು ಸಹ ಕ್ಯಾಬಿನೆಟ್ ಅಲ್ಲಿ, ಯಾಕಂದ್ರೆ ಸರ್ಕಾರ ಅಂದಮೇಲೆ ಕ್ಯಾಬಿನೆಟ್ ನ ಸಹೋದ್ಯೋಗಿಗಳ ಜೊತೆ ಸಹ ಚರ್ಚೆಯನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ವಿಷಯವನ್ನ ಕಾನೂನು ಸಚಿವರಾಗಿರ್ತಕ್ಕಂತಹ ಎಚ್.ಕೆ. ಪಾಟೀಲ್ ಅವರು ಪ್ರಸ್ತಾಪವನ್ನ ಮಾಡ್ತಾರೆ ಅಂತ ಸಹ ಹೇಳಲಾಗೈತೆ. ಅಲ್ಲಿ ಚರ್ಚೆಯ ನಂತರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ಸ್ಪೀಕರ್ ಅವರಿಗೆ ಸರ್ಕಾರದಿಂದ ತಿಳಿಸ್ತಾರೆ. ಆ ನಂತರ ಸ್ಪೀಕರ್ ಅವರು ಹಜ್ ಯಾತ್ರೆಗೆ ಹೋಗ್ತಾರೆ. ಆ ಹಜ್ ಯಾತ್ರೆಗೆ ಹೋಗುವ ಮುನ್ನ ಬಿಜೆಪಿಯ 18 ಮಂದಿ ಶಾಸಕರ ಅಮಾನತು ಆದೇಶ ಏನಿದೆ ಅದನ್ನು ವಾಪಸ್ ಪಡೆಯುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಒಟ್ಟಿನಲ್ಲಿ ಬಿಜೆಪಿ ಒಂದು ಕಡೆ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಈ ಕಡೆ ಸರ್ಕಾರದಿಂದ ಮಾಹಿತಿಗಾಗಿ ಸ್ಪೀಕರ್ ಅವರು ಸಹ ಕಾಯ್ತಾ ಇರ್ತಕ್ಕಂಥದ್ದು. ಇವತ್ತು ಅಂತಿಮವಾಗಿರ್ತಕ್ಕಂಥ ಒಂದು ಸರ್ಕಾರ ತನ್ನ ಒಪಿನಿಯನ್ ಅನ್ನು ವ್ಯಕ್ತಪಡಿಸುತ್ತೆ. ಅದಾದ ಬಳಿಕ ಈ ಎಲ್ಲ ಡೆವಲಪ್ಮೆಂಟ್ಗಳು ನಡೀತಾವ ಅಂತ ಹೇಳ್ಬೋದು. ಪ್ರಜ್ವಲ, ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.